ಕರುಣಾದಿತ್ಯ ಸವರ್ಣಕ ಚರಣಾಭ್ಯಾಮಲಚಿತ್ತೆ ಕರುಣಾಪೂರ್ಣ ವರಪ್ರದಚರಿತಂ ಜ್ಞಾಪಯಮೇತೆ ಸಲಿಲೋತ್ಥ ಸರಾಗಕ ಮಣಿವರ್ಣೋಚ್ಚನಖಾಗೆ ಕರುಣಾಪೂರ್ಣ ವರಪ್ರದಚರಿತಂ ಜ್ಞಾಪಯಮೇತೆ ನಖದ ವರ್ಣನೆ ಮಾಡುತ್ತಾರೆ. ಒಂದು ದೃಷ್ಟಿಯಿಂದ ಸಲಿಲ ಪ್ರೋತ್ಥ ಸರಾಗಕ ಮಣಿವರ್ಣ ಉಚ್ಚನಖಾಗೆ ಸಲಿಲ ಪ್ರೋತ್ಥ ನೀರಿನಿಂದ ಹೊರಹೊಮ್ಮಿದಂತಹ ಸರಾಗಕ ಕೆಂಪಾದಂತಹ ಕಮಲದಂತಹ ಮಣಿವರ್ಣದಿಂದ ಕೂಡಿದ ಉಚ್ಚ ನಖಾತೆ ಉಚ್ಚವಾದ ನಖಗಳಿಂದ ಕೂಡಿದವನೇ ನಖಾದೆ ನಖ ಬದಲಾದ ಸರ್ವಾವಯ ಅಪಾದ ಮೌಲ್ಯ ಪರ್ಯಂತದೊಳಗೆ ನಖದಿಂದಲೂ ಪ್ರಾರಂಭ ಮಾಡಿ ಒಂದಷ್ಟು ನಖಸ್ತುತಿ ಇದ್ದಾವೆ. ಒಂದೇ ಅರ್ಧ ಶ್ಲೋಕದ ನಖಸ್ತುತಿ ಸರಿಯ ಬಂದರೆ ಉಗುರು ಕೆಂಪಿರಬೇಕು. ಅದಕ್ಕಾಗಿ ಹೇಗಿದೆ ಅಂದರೆ ಕೆಂಪು ಕಮಲ. ಆ ಕೆಂಪು ಕಮಲ ಎಂಥದ್ದಂದ್ರೆ ನೀರಿಂದ ಆಗ್ತಾನೇ ಇದೆ, ತುಂಬಿದೆ, ಕಿತ್ತಿಯ ಕಡೆ ಇಟ್ಟಿಲ್ಲ, ಹೊರಡದಿಂದ ಕೂಡಿದಂತಹ ನಖದ ತುದಿಯಿಂದ ಕೂಡಿದವನು ಅಥವಾ ನಖ ಮೊದಲ ಎಲ್ಲ ಅವಯವಗಳನ್ನು ಹೊಂದಿದವನು. ಖಜ ತೋಣಿ ನಿಭ ಪಾವನ ವರ ಜಂಘಾಮಿತ ಶಕ್ತಿ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಖಜ ತೋಣಿ ನಿಭ ವರ ಜಂಘ ಅಮಿತ ಶಕ್ತಿ ಖಜತೋಡಿ ನಿಭ. ಖಜತೋಡಿ ಅಂತ ಹೇಳಿದ್ರೆ ಕಾಮನ ಬಿಲ್ಲಿನಂತಹ ಪಾವನ ಪವಿತ್ರವಾದಂತಹ ವರಜಂಘ ಶ್ರೇಷ್ಠವಾದ ಜಂಘೆಗಳಿಂದ ಹೊಂದಿರತಕ್ಕಂಥವನೇ ಅಲ್ಲಿಸ್ಬೋದು. ವರಜಂಘ ಅಮಿತ ಶಕ್ತಿ ಅಂತ ಜಂಘೆಯನ್ನು ಹೊಂದಿರುವವನೇ ಅಮಿತವಾದ ಅಪರಿಮಿತ ಶಕ್ತಿಯವರು ಜಪೂರ್ಣ ಸುಖಾಮಿತದು ಹೇಳಬೇಕು. ಪರಶಕ್ತಿ ರಣಂತ ಗುಣ ಪರಮಃ ಉಚ್ಚವಾದಂತಹ ಅಮಿತ ಶಕ್ತಿ ಜಂಘೆಗಳು ಇಷ್ಟು ಜಂಘಿ ಅಂತ ಕರೀತಾರೆ. ಮೊಳಕಾಲುಗಳು ಅದಕ್ಕೆ ಜಂಘಾಬಲ ಉಡಿಗೆ ಹೋಯಿತು ಅಂತ. ಜಂಘಾಬಲ ಉಡಿಗೆ ಹೋಯಿತು ಆಗ ಯಾವುದೋ ಒಂದು ಶಾಖೆ ನ್ಯೂಸ್ಗೆ ಬಿದ್ದು ಬಿಡ್ತಾರೆ. ಯಾಕೆ ಜಂಘಾಬಲ ಆ ಬಲ ಬಿದ್ದು ವೀಕ್ ಆಗತ್ತೆ, ಬಿದ್ದು ಬಿಡ್ತಾರೆ ಅಂತ. ಮೊಣಕಾಲುಗಳು ತಡೆಗಳು ಎಲ್ಲವೂ ಅದು ಇಡೀ ಪಾದಗಳಿಗೆ ಉಪಲಕ್ಷಕವಾದ ಪದ. ಅದಿಷ್ಟು ಕೂಡ ಪಾದದ್ದೇ. ನಖಗಳಾಯ್ತು, ಪಾದ ಆಯ್ತು, ಜಂಘೆಗಳಾಯ್ತು. ಅದಾದ್ಮೇಲೆ ಇಹ ಹಸ್ತ ಪ್ರಭ ಶೋಭನ ಪರಮೋರುಸ್ಥರ ಮಾಲೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಖಜ ತೋಣಿ ನಿಭ ಇಹ ಹಸ್ತ ಪ್ರಭ ಶೋಭನ ಪರಮ ಉರುಸ್ಥರ ಮಾಲೆ. ಇಫ ಹಸ್ತ ಪ್ರಭ. ಇಫ ಅಂದ್ರೆ ಆನೆ, ಇಫ ಹಸ್ತ ಅಂದ್ರೆ ಸೊಂಡಿಲು, ಆನೆಯ ಸೊಂಡಿಲಿನಂತಹ ಪ್ರಭ ಕಾಂತಿಯಿಂದ ಕೂಡಿದ ಶೋಭನ ಅತ್ಯಂತ ಶೋಭನಕರವಾದಂತಹ ಪರಮ ಶ್ರೇಷ್ಠವಾದಂತಹ ಊರು ತೊರೆಯ ಮೇಲೆ ಸ್ಥ ಕುಳಿತಿರತಕ್ಕಂತಹ ರಮಾಲೆ ಅಂತಕ್ಕಂಥ ದುಂಬಿಯಿಂದ ಒಡಗೂಡಿದವನೇ. ಪರಮಾತ್ಮನ ತೊಡೆಯ ಮೇಲೆ ಮಹಾಲಕ್ಷ್ಮಿ ಕೂತಿದ್ದಾನೆ. ಅದು ಬಂದಿದೆ ಏನಂತ ಮೊದಲೇ ಅಧ್ಯಾಯದಲ್ಲಿ. ಜಾಂಬೂರದಾಂಬರಾಧಾರಂ ಚಿತಂ ನಿತಂಬಂ ಕಿಂಚಮೀಸಿತು ಸ್ವರ್ಣಮದಿ ಸಂವೇದಂ ಆರೂಢಂ ಜಗದಂಬಯ. ಇಲ್ಲಿ ಅವ್ರು ಕೂತಿದ್ದಾರೆ. ಯಾಕೆ ಕೂತಿದ್ದಾರೆ ಅಂತ ಕೇಳಿದರೆ ಇಭಹಸ್ತ ಪ್ರಭ ಶೋಹನ ಪರಮೋರುಸ್ಥ. ಯಾವಾಗಲೂ ಕೂಡ ಕಾಲು ಹೇಗಿರಬೇಕು, ಮೇಲಿಂದ ಬರ್ತಾ ಅಂದ್ರೆ ಆನೆಯ ಸೊಳ್ಳೆ ಹೇಗಿರ್ಬೇಕು. ಆನೆಯ ಸೊಳ್ಳೆ ಮೇಲಿಂದ ದೊಡ್ಡದ ಚಿಕ್ಕದ ಬಂತ ಇದಿರ್ಬೇಕು. ಆ ಕ್ರಮದಲ್ಲಿರ್ತಕ್ಕಂಥ ಆಮೇಲೆ ಕಾಲ್ವರೆಗೂ ಬರುತ್ತೆ, ಪಾದ ಬರುತ್ತೆ. ಆಮೇಲೆ ಕೆಲವರಿಗೆ ಹೀಗಿಂದ ಹೀಗೆ ಬಂದು ಇಲ್ಲಿಂದ ಪಾದ ಬರುತ್ತೆ. ಆ ಅರ್ಥ ತಡೆಯ ಮೇಲೆ ಕುಳಿತಿರುತ್ತೆ. ಅದೇ ಮತ್ತೆ ಅಲ್ಲಿ ಚರಿತ್ರದ ಸಂರಕ್ಷಣೆಗಳೇ, ಪ್ರತಿಯೊಂದು ಸಂರಕ್ಷಣೆ ಇರೋದಲ್ಲ. ಅದು ಯಾರಿಗೂ 100% ಆಗಿರೋದಿಲ್ಲ. ಉಳಿದ ಜಸ್ಟ್ ಇಮ್ಯಾಜಿನ್ ಇಮಿಟೇಟ್ ಮಾಡ್ದಾಗಿರೋದು. ಇವ್ರು ಪರ್ಫೆಕ್ಷನ್. ಹೌದು, ಅದು ಇವಾಗ ಅರ್ಥ ಆಗಲಿ. ಯಾಕಂದ್ರೆ ನಿಮ್ಗೆ ಗೊತ್ತಿರೋದು ಪರಮಾತ್ಮನ ಕಂಡು ಇರೋದು, ಪಾದ ಗೊತ್ತಿಲ್ಲ. ಯಾಕೆ ಕೆಲವು ಪದಗಳು ಅರ್ಥ ಆಗ್ಲಿಕ್ಕೆ ಕೊಡೋದು ಅಷ್ಟೇ. ಸಮುದ್ರ ಹೇಗಿರುತ್ತೆ, ದೊಡ್ಡ ಕೆರೆ ತೋರಿಸ್ತಾನೆ, ಹೀಗಿರುತ್ತೆ ಅಂತ. ಯಾವ ದೊಡ್ಡ ಕೆರೆಯೂ ಸಮುದ್ರ ಅಲ್ಲ. ಅವ್ನಿಗೆ ಏನ್ ಗೊತ್ತಾಗ್ಬೇಕು, ನೀರು ಜಾಸ್ತಿ ಇರಬೇಕು, ಹರಿಬಾರ್ದು. ಎರಡು ಸಮುದ್ರ ಹರಿಯೋದಿಲ್ಲ. ಅದು ಈಗ ಮೇಲೆ ಬಂದು ಉಕ್ಕೇರುತ್ತೆ ಹೊರತು ಹರಿಯೋದಿಲ್ಲ. ಹಾಲು ಉಕ್ಕೇರಿದ್ರೆ ಹಾಗೆ ಹೊರತು ಇದಲ್ಲ. ದೃಷ್ಟಾಂತ ಕೊಡ್ಬೇಕಾದ್ರೆ ಯಾವಾಗಲೂ ಗೊತ್ತಿರೋ ಕಡಿಮೆ ಗೊತ್ತಿದ್ದಾಗ ಕಡಿಮೆ ಬೇರೆ ದಾರೇ ಇಲ್ಲ. ಅದನ್ನ ನಯ ಮಾಡ್ಕೋಬೇಕಾಗ ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಆಮೇಲೆ ಹೀಗಿದೆ ಅಂತ ಹೇಳಿದ್ರೆ
ಅದನ್ನೆಲ್ಲ ಇಟ್ಕೊಂಡು ಅದಕ್ಕಿಂತ ಭಾರಿ ಇನ್ಫೈನೈಟ್ ಟೈಮ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಬರೀ ಜಾಸ್ತಿ ಅಲ್ಲ, ಅನಂತ ಪಟ್ಟು ಜಾಸ್ತಿ ಇದೆ. ಪರಬಹುದು ಅದು ಹೇಳ್ಬೇಕಾದ್ರೆ ಮನೆ ಹೇಳ್ಬೇಕಾದ್ರೆ ಲ್ಯಾಂಡ್ ಮಾರ್ಕ್ ಹೇಳ್ತಾರೆ, ಗೊತ್ತಾಯ್ತಾ? ಅದು ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ, ಗೊತ್ತಾಗುತ್ತೆ ಇಷ್ಟು ದೂರ ಅಲ್ಲಿ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತ ಕೇಳ್ತಾರೆ, ಅದು ಗೊತ್ತಿಲ್ಲ. ಬರೀ ಗೊತ್ತಿರೋದು ಆಗ್ಬೇಕು ಅವ್ರಿಗೆ. ಅವಾಗ ಲ್ಯಾಂಡ್ ಮಾರ್ಕ್ ಅಂತ ಕರಿತೀವಲ್ಲ ಹಾಗೆ ನಮಗೊಂದು ಯಾವುದೇ ದೃಷ್ಟಾಂತದ ಮುಖ್ಯ ಉದ್ದೇಶ ಅದೇ, ಫ್ರಮ್ ನೋನ್ ಟು ಅನ್ನೋನ್, ಫ್ರಮ್ ನೋನ್ ಟು ಅನ್ನೋನ್ ಅನ್ನೋದು ಕಾನ್ಸೆಪ್ಟ್. ವಿಭಹಸ್ತ ಪ್ರಭ ಶೋಭನ ಪರಮೋರುಸ್ಥ ರಮಾನೇ, ರಮಾದೇವಿ ದುಂಬಿ ಅಂತ ಕೂತಿದ್ದಾರೆ. ಪರಮಾತ್ಮನ ತಲೆಗಳು ಕಮಲದಂತೆ ಇದೆ, ಅದು ಕೂಡ ಮುಖ್ಯವಾಗಿದೆ. ದೇವರು ಎಲ್ಲಾ ವೇಗಳು ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶೆಯನ್ನು, ಕರಾರವಿಂದ ಪದಾರವಿಂದ ಮುಖಾರವಿಂದ ಎಲ್ಲವೂ ಕಮಲದಂತೆ. ಇದೆಲ್ಲ ದೇವರು ಯಾವ ದೇವರಿಗೆ ಅದು ಆ ರೀತಿ ಸರಿಯಾದ ಅನ್ವಯ ಅಂತ. ರಮಾದೇವಿ ಅಲ್ಲಿ ಕೂತಿದ್ದಾರೆ ಅಂತ ಹೇಳುವ, ಅಲ್ಲಿ ಕೂತಿದ್ದಾರೆ ಆರೂಢಂ ಜಗದಂಬಯ ಅಂತ ಹೇಳಿದ್ರು. ಹ್ಯಾಕ್ ಕೂತಿದ್ದಾರೆ ಅಂತ ಹೇಳಿದ್ರೆ ಊರುಸ್ಥ, ಅಲ್ಲಿ ಅರ್ಥ ಏನ್ ಹೇಳಿದಾಗಾಯ್ತು. ಈಗ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೇನಂತ ಹೇಳಿದ್ರು, ಜಾಂಬೂರ ರಾಮರಾಧಾರಂ ನಿತಂಬಂ ಚಿಂತೆ ಬೇಸಿತು. ನಿತಂಬ ಅಂತ ಅಲ್ಲ ಕರೆದು, ಊರು ಅಂತ ಕರೆದು. ನಿತಂಬ ಅಂತ ಹೇಳಿದ್ರೆ ಡೈರೆಕ್ಟ್ ಮೀನಿಂಗ್ ತಡೆಯಲ್ಲ, ತಡೆಗೆ ಹತ್ರ ಇದ್ದಿದ್ದಕ್ಕೆ ಊರುಸ್ಥ ಅಂತ ಕರೆದು. ಅದು ಅರ್ಥ ಏನ್ ಮಾಡ್ಕೋಬೇಕಲ್ಲಿ, ಊರು ಅಂತಾನೆ ಮಾಡ್ಕೋಬೇಕು, ಗೊತ್ತಾಯ್ತಾ? ಯಾರು ಕೂಡ ಎಲ್ಲಿ ನಿತಂಬದಲ್ಲಿ ಕೂಡಕ್ ಬರೋದಿಲ್ಲ, ಊರಿನಿಂದ ಕೊಡ್ಬೇಕು. ಆ ನಿತಂಬ ಅನ್ನೋ ಅರ್ಥ, ನಿತಂಬಕ್ಕೆ ಊರು ಅರ್ಥನೂ ಇದೆ ಅಂತ ಆಯ್ತದೆ. ಎಷ್ಟೋ ಕೋಶಗಳಲ್ಲಿ ಅದು ಮಿಸ್ಸಿಂಗ್ ಇರುತ್ತದೆ, ಅದು ಆಚಾರ ಉಪಯೋಗಿಸಿ ಹೇಳ್ತಾರೆ, ಆ ಅರ್ಥ ಇದೆ ಅದಕ್ಕೆ. ವರ್ಣ ಪರ ಉರುಸ್ಥರ ಮಾಲಿ ಅಸರೋತ್ಫುಲ್ಲ ಸುಪುಷ್ಪಕ ಸಮ ವರ್ಣಾವರಣಾಂತೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಈಗ ಅದರ ಮೇಲೆ ಹುಟ್ಟಿರ್ತಕ್ಕಂತಹ ಪೀತಾಂಬರ ವರ್ಣನೆ ಮಾಡ್ತಾರೆ. ಪೀತಾಂಬರ ತಡೆ ಆಯ್ತು, ಪೀತಾಂಬರ ಅಸರೋತ್ಫುಲ್ಲ ಸುಪುಷ್ಪಕ ಸಮ ವರ್ಣ ಆವರಣ ಅಂತೆ. ಅಸರೋತ್ಫುಲ್ಲ, ಅಸರ ಅಂತ ಹೇಳಿದ್ರೆ ಹೊನ್ನೆ ಒಂದು ಬರ್ತದೆ, ಹೊನ್ನೆ ಹೂ ಅಂತ ಬರ್ತದೆ, ಒಳ್ಳೆ ಅಚ್ಚ ಬಿಡಿ ಬಣ್ಣ, ಗೋಲ್ಡನ್ ಕಲರ್ ಇರ್ತದೆ. ಇಲ್ಲೆಲ್ಲ ಸಾಮಾನ್ಯ ಇಲ್ಲಿ ನೋಡೋ, ಸಿಟಿಗಳು ನೋಡೋ ಸಿಗೋದಿಲ್ಲ, ಹಳ್ಳಿಗಳಲ್ಲಿ ನೋಡ್ಬೋದು. ಅದಕ್ಕೆ ಕರಿಬೇಕಾದ್ರೆ ಹೊನ್ನೆ ಗಿಡ ಅಂತ ಕರೀತಾರೆ. ಭಾಳ ನೋಡೋದು ಭಾರಿ ಸಣ್ಣ ಸಣ್ಣ ಹರಡಿರ್ತವೆ, ಅದು ಉಪಯೋಗಿಸಕ್ಕೆಲ್ಲ ಬರಲ್ಲ, ಬಹಳ ತಿಂದಿರ್ತವೆ. ಕಲರ್ ಮಾತ್ರ ಪೀತಾಂಬರ. ಅದಕ್ಕೆ ಅಸನ ಉತ್ಫುಲ್ಲ, ಅಸನ ಪುಷ್ಪದಂತೆ, ಉತ್ಫುಲ್ಲ ಹರಡಿದಂತಹ, ಪೂರ್ಣವಾಗಿ, ಉತ್ಫುಲ್ಲ ಅಂದ್ರೆ ಹರಡಿದ, ಉತ್ಫುಲ್ಲ ಅಂದ್ರೆ ಪೂರ್ಣವಾಗಿ ಹರಡಿದಂತಹ, ಅಸರೋತ್ಫುಲ್ಲ ಸುಪುಷ್ಪಕ ಒಳ್ಳೆ ಹೂವುಗಳು, ಅದಕ್ಕೆ ಸಮವಾದಂತಹ ವರ್ಣ, ಬಣ್ಣದಿಂದ ಕೂಡಿದಂತಹ ಆವರಣ ಅಂದ್ರೆ ವಸ್ತ್ರ, ವಸ್ತ್ರವನ್ನು ಹೊಂದಿರುವವನೇ. ಇದು ಜಂಘಾಮ ಆಗಿದೆ. ಅಲ್ಲಿ ಮಹಾಲಕ್ಷ್ಮಿ ಕೂತಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಹುಟ್ಟು ವಸ್ತ್ರ ಅಲ್ಲಿ ಹೇಳಿದ್ರು, ಸಿಂಪಲ್ ಆಗಿ ಹೇಳ್ಬಿಟ್ಟು ಜಾಂಬೂನದ ಅಂಬರಾಧಾರಂ. ಅಂಬರ, ಅಂಬರ ಅಂದ್ರೆ ಬಟ್ಟೆ, ಎಂಥ ಬಟ್ಟೆ? ಜಾಂಬೂನದ ಅಂದ್ರೆ ಸುವರ್ಣ, ಪೀತಾಂಬರಧರ ಅಂತ ಸಿಂಪಲ್ ಅರ್ಥ. ಇದು ಇನ್ನೊಂದು ರೀತಿಯಲ್ಲಿ ಹೇಳಿದ್ದೆ. ಅಸರೋತ್ಫುಲ್ಲ ಸುಪುಷ್ಪಕ ಸಮವರ್ಣಾವರಣ ಅಂತೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತಿ. ಶತಬೋಧೋದ್ಭವ ಸುಂದರ ವರ ಪದ್ಮೋತ್ಥಿತ ನಾಭೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತಿ. ಅಲ್ಲಿ ವರ್ಣನೆಗೆ ಸಿಮಿಲಾರಿಟಿ ಇದೆ. ಕೆಲವು ಹೊಸ ವಿಷಯ ಹೇಳ್ತಾ ಇದ್ದಾರೆ, ನಖ ಹೇಳಿಲ್ಲ, ನಖ ಹೇಳಿಲ್ಲ. ಅಲ್ಲಿ ಬರೀ ಉದರ ಹೇಳಿದ್ರು, ತ್ರಿವಳಿ ಸಂಭೂಷಿತ ಅಂತ ಹೇಳಿದ್ರು, ಪರಿತ್ರಯಾಂಕಿತಂ. ಇಲ್ಲಿ ಹೇಳ್ಬೇಕಾದ್ರೆ ನಾಭಿ ವರ್ಣನೆ ಮಾಡ್ತಾರೆ, ಅದು ಸಂಬಂಧಪಟ್ಟಿದ್ದೆ ಇನ್ನೊಂದು ಮುಖದಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಶತಬೋಧ ಅಲ್ಲಿ ಹೇಗೆ ದಶಾವತಾರ ಹೇಳಿದಾಗ ಅಲ್ಲಿ ಹೇಳಿದ್ದಲ್ಲಿ ವಿವರಣೆ ಕೊಟ್ಟು ಹೇಳ್ತಾರೋ ಹಾಗೆ, ಗೊತ್ತಾಯ್ತಾ? ಅದು ಅರ್ಥ ಆಗ್ಲಿಕ್ಕೆ ಇನ್ನೂ ಸ್ಪಷ್ಟ ಮಾಡೋದಕ್ಕೆ ಮಾತುಗಳು ಉಪಯೋಗಿಸ್ತಾರೆ. ಶತಬೋಧೋದ್ಭವ ಸುಂದರ ವರ ಪದ್ಮೋತ್ಥಿತ ನಾಭೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತಿ. ಪರಮಾತ್ಮನ ನಾಭಿ ಹೇಗಿದೆ? ಪದ್ಮನಾಭ ಅಂತ. ಪದ್ಮನಾಭ ಪದ್ಮ ಹೇಗಿದೆ ಅಂತ ಹೇಳ್ಬೇಕೀಗ. ಶತಬೋಧೋದ್ಭವ ಸುಂದರ ವರ ಪದ್ಮೋತ್ಥಿತ ನಾಭಿ. ಶತಬೋಧ ಅಂದ್ರೆ ಶತಾನಂದ, ಶತ ಮೋದ ಅಂದ್ರೆ ಆನಂದ, ಶತಾನ ಬ್ರಹ್ಮದೇವರ ಹೆಸರು. ಬ್ರಹ್ಮದೇವರು ಉದ್ಭವಿಸಿದಂತಹ, ಬ್ರಹ್ಮದೇವರು ಉದ್ಭವಿಸಿದಂತಹ ಎಂಥದ್ದು ಸುಂದರವಾದ ವರ, ಶ್ರೇಷ್ಠವಾದ ಪದ್ಮ. ಪದ್ಮವು ಉಚ್ಚಿತ ನಾಭಿ, ಹೊರಹೊಮ್ಮಿರತಕ್ಕಂಥ ನಾಭಿಯಿಂದ ಕೂಡಿದವನೇ. ಪರಮಾತ್ಮನ ನಾಭಿ ಬ್ರಹ್ಮದೇವರಿಗೆ ಜನ್ಮ ಕೊಟ್ಟಂತ ನಾಭಿ, ಅದನ್ನ ಹೇಳ್ಬೇಕಾಗಿ. ಅತ್ಯಂತ ಸುಂದರ, ಭಾರಿ ಶ್ರೇಷ್ಠ, ಬ್ರಹ್ಮದೇವರ ಉದಯಕ್ಕೆ ಕಾರಣವಾದ ನಾಭಿ ನೀನು ಹೊಂದಿದ್ದೀಯ. ಪ್ರತಿಯೊಂದು ಪರಮಾತ್ಮರದು ಅನನ್ಯ, ಅನನ್ಯ ಯುನಿಕ್. ಆ ರೀತಿ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ, ಆಗಿದೆ. ಅದೇ ಅರ್ಥ.
ಶತಭೂತೋದ್ಭವ ಸುಂದರ ಪರ ಪದ್ಮೋತ್ಥಿತ ನಾಭೆ. ಇಷ್ಟು ಒಂದೇ ಪದ ಎಲ್ಲೂ ಬಿಡಿಸಾಗಿಲ್ಲ. ಶತಬೋಧೋದ್ಭವ ಸುಂದರ ವರ ಪದ್ಮೋತ್ಥಿತ ನಾಭೆ. ಬಿಡಿಸ್ಬೇಕಾದ್ರೆ ಬಿಡಿಸ್ಬೋದು ಬೇಕಾದ್ರೆ. ಶತಬೋಧ ಆನಂದ, ಆನಂದೋ ನಂದನೋ ನಂದ, ಪೂರ್ಣಾನಂದ ಶತ ಶಬ್ದಕ್ಕಿಲ್ಲ, ಅನಂತ ಅಂತ. ಉದ್ಭವ, ಉದ್ಭವ ಸುಂದರ ಉದ್ಭವ ಒಡನೆ ದೇವರಿಗೆ ಉತ್ಕೃಷ್ಟವಾದ ಪ್ರಾದುರ್ಭಾವದಿಂದ ಕೂಡಿದವನೇ. ಸುಪುಷ್ಪಕ ಸಭ, ಕಮಲ ಪುಷ್ಪ, ಅದು ಮುಖ ಒಳ್ಳೆಯ ಸುಪುಷ್ಪ ಕಮಲ ಪುಷ್ಪದಂತ ಮುಖಾದಿಗಳನ್ನು ಹೊಂದಿರುವವನೇ. ಆಮೇಲೆ ಬುದ್ಧಿತನಾಮೆ, ಕಮಲದಲ್ಲಿ ಬ್ರಹ್ಮದೇವರನ್ನು ಪಡೆದಂತ ನಾಭಿ. ದೇವರಿಗೆ ಸ್ವಲ್ಪ ಬಿಡಿಸಿ ಒಂದೇ ನಾಭಿಗೆ ಅನ್ವಯ ಮಾಡಬಹುದು, ಪರಮಾತ್ಮನ ಮೂಲ ರೂಪಕ್ಕೆ ನಾಭಿ ಮಾತ್ರ ಅನ್ವಯ ಮಾಡಬಹುದು. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇ. ಜಗದಾಹೂಹಕ ಪಲ್ಲವ ಸಮಕುಕ್ಷೇ ಶರಣಾದೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇ. ಅಲ್ಲೇನಿದೆ ಉದರಂ ಚಿಂತಮೀಶಸ್ಯ ತನೋತ್ವೇ ಪಹಿಲಂಭರಂ ಅಂತ ಅಲ್ಲಿದೆ. ಅದನ್ನು ಬೇರೆ ರೀತಿ ಹೇಳ್ತಾರೆ. ಜಗದಾಗೂಹಕ ಪಲ್ಲವ ಸಮಕುಕ್ಷೇ ಶರಣಾದೆ. ಜಗದಾಗೂಹಕ, ಇಡೀ ಜಗತ್ತನ್ನೇ ಒಳಗೊಂಡಿರತಕ್ಕಂತಹ ಮತ್ತೆ ಪಲ್ಲವ ಅಂದ್ರೆ ಹೆಸರು, ಹೆಸರಿನಂತೆ ಇರತಕ್ಕಂಥ ಕುಕ್ಷೆ. ಹೆಸರು ಅಂದ್ರೆ ಚಿನ್, ಅಲ್ಲಿ ತನು ಅಂತ ಕರೆದಿದೆ. ತನುತ್ವೇ ಪಹಿಲಂಭರ, ಎಷ್ಟಂದ್ರೆ ಹೆಸರಿನಷ್ಟು ಚೆನ್ನಾಗಿದೆ. ವಜ್ರಾಸೋಡನೆ ಮಾಡ್ತಾರೆ, ಪುರುಷರು ಹೇಳ್ತಾರೆ ಪರಮಾತ್ಮನಿಗೆ ಉದರ ಇದೆಯೋ ಅಂತ ಗಲಾಟೆ ಅಂತ ದೇವತೆಗಳು, ಇದೆ ಅಂತ ಒಬ್ರು ಇಲ್ಲ ಅಂತ ಒಬ್ರು. ಅಷ್ಟು ಸೂಕ್ಷ್ಮ ಏರ್ಲೈನ್ ಫ್ಯಾಕ್ಚರ್ ನೋಡಿದಾಗ ಆಗಿದೆ ಆಗಿಲ್ಲ ಅಂತಾರಲ್ಲ, ಹಾಗೆ ಅಷ್ಟು ಸೂಕ್ಷ್ಮ ಇದೆ. ಅದಕ್ಕೆ ಕಡೆ ತೀರ್ಮಾನ ಇದೆ ಅಂತ ತೀರ್ಮಾನ ಮಾಡ್ಕೊಂಡ್ರು. ಹ್ಯಾಕ್ ತೀರ್ಮಾನ ಮಾಡಿಕೊಂಡ್ರಂದ್ರೆ ಅಲ್ಲಿ ಮುಂದೆ ಇದಿದೆ, ಉದರದ ಕೆಳಗೆ ಟೊಂಕ ಇದೆ, ಮೇಲೆ ಎದೆ ಇದೆ. ಅದು ಉದರ ಇಲ್ಲ ಹೋಗಿದ್ರೆ ಗ್ಯಾಪ್ ಇರ್ತಿತ್ತು, ಇಲ್ಲ ಆದ್ರಿಂದ ಗ್ಯಾಪ್ ಇದೆ ಅಂತ ಅರ್ಥ. ಅಂದ್ರೆ ಎಷ್ಟು ಮಟ್ಟಿಗೆ ಪ್ರತ್ಯಕ್ಷ ಕಾಣೋದಲ್ಲ, ಈಗ ಯುಕ್ತಿಯಿಂದ ಹೇಳ್ಬೇಕಾಯ್ತು ಕಲೆಗೆ, ಅಷ್ಟರ ಮಟ್ಟಿಗೆ. ಅದೇ ಇದು ಒಳ್ಳೆ ಯುಕ್ತಿ ಅದು ಆಕ್ಚುಲಿ. ಈ ರೀತಿ ಹೇಳಬೇಕಾದ್ರೆ ಇರ್ಬೇಕು, ಇಲ್ಲದವ್ರು ಜಲ ಮೇಲೆ ಆದ್ರಿಂದ ಇರ್ಬೇಕು. ಕಾಣದಷ್ಟು ಸೂಕ್ಷ್ಮವಾಗಿದೆ, ಅದು ಭಾರಿ ಮುಖ್ಯ. ಆದ್ರೂ ರುಕ್ಮಿಣಿಸಿದ್ರೆ ಹೇಳ್ತೇವೆ, ಅದ್ರ ಸೋಷ ಅಂತ ಹೇಳಿದ್ರಲ್ಲ, ರುಕ್ಮಿಣಿಸುವಿದೆ ಅದೇ ಏನ ಅದು ಬೇರೆ. ಅಂಬೆಗಾಲಿಟ್ಟಾಗ ತೋರಿಸ್ತೇವೆ. ಅದೇ ಇಲ್ಲಿ ಇನ್ನೊಂದು ಹೇಳ್ತಾರೆ ಮತ್ತೆ, ಆ ಮಹಾಲಕ್ಷ್ಮಿ ನೋಡಿ ರುಕ್ಮಿಣಿ ನೋಡಿದ್ರಂತೆ ಉದರವನ್ನ ಬಂದು ಹೇಳಿದಾರೆ ಆಚಾರ್ಯ. ವರಂ ತರುತ್ತೇ ಬೇಗಲಂಬರಂ ಮರಿತ್ರಾಗಿರುತ್ತೆ ಉಪಗೂಢಂ ಶ್ರೇಯೈಗೆ. ಮಹಾಲಕ್ಷ್ಮಿಯಿಂದ ಆಲಿಂಗೀತ ಅಂತ ಹೇಳ್ತಾರೆ. ಅದು ಫ್ಯಾಕ್ಟ್, ಅದು ಲಕ್ಷ್ಮಿ ಭುಜಾಂತರಗತ ಅಂತೇಳಿ ಅದು ಕಾವ್ಯ ಮಾಡ್ತಾರೆ. ಮಹಾಲಕ್ಷ್ಮಿ ಜೋರಾಗಿ ಯಾಕೆ ಆಲಿಂಗನ ಮಾಡ್ಕೊಂಡಿದ್ದಾರೆ ಅಂದ್ರೆ, ಸಣ್ಣ ಹೊಟ್ಟೆ ನೋಡಿ ಸರಿ ಊಟ ಹಾಕಿರ್ಲಿಕ್ಕೆಲ್ಲ ಜನ ತಪ್ಪು ತಿಳ್ಕೋಬಾರ್ದು ಅಂತೇಳಿ ಗಟ್ಟಿಗೆ ಬಿಚ್ಚಿಬಿಟ್ಟಿದ್ದಾರೆ ಅದನ್ನ. ಅಂದ್ರೆ ಅಷ್ಟರ ಮಟ್ಟಿಗೆ ಆಲಿಂಗನಕ್ಕೆ ಒಂದು ಹೊಸ ಅರ್ಥ, ಉದರ ತೆಳಗೆ ಇನ್ನೊಂದು ಅರ್ಥ. ಕಾವ್ಯ ಯಾವಾಗ್ಲೂ ಇರ್ತದೆ. ಸಾಮಾನ್ಯ ಕಾವ್ಯಗಳಲ್ಲಿ ಏನಾಗುತ್ತೆ ಅಂದ್ರೆ, ಸುಳ್ಳು ಹೇಳೋದೇ ಕಾವ್ಯದ ಲಕ್ಷಣ. ಬಾಯಿ ಅದಿತ್ತು ಏನೋ ಹೇಳ್ಬಿಡ್ತಾರೆ, ಅದು ಕವಿಗಳು ಹೇಳ್ತಾರೆ. ಆದ್ರೆ ದೇವ್ರ ಮುಂದೆ ಏನ್ ಹೇಳೋಕೋರು ಕಾವ್ಯ ಆಗೋದಿಲ್ಲ, ಯಾಕಂದ್ರೆ ನ್ಯಾಚುರಲ್. ಇವ್ರು ವರ್ಣನೆ ಮೀರಿದಾಗಿರುತ್ತೆ, ಅದು ವರ್ಣನೆ ಜಾಸ್ತಿ ಆಗ್ಬಿಡುತ್ತೆ ಉಳಿದವ್ರು ಹೇಳ್ದಾಗ. ದೇವರಿಗೆ ಅದು ಬಚ್ಚ ಕಡಿಮೆ ಆಗ್ಬಿಡುತ್ತೆ. ಆದಷ್ಟು ದೇವರ ಶಬ್ದ ಸಹ ಶಬ್ದ, ಪರಮಾತ್ಮ ಶಬ್ದ ಬಿಯಾಂಡ್ ಶಬ್ದ, ಯಥೋವಾಚೋ ನಿವರ್ತಂತೆ. ಯಾವ ಶಬ್ದನು ಪೂರ್ತಿ ಹೇಳೋದಿಲ್ಲ. ಆದ್ರಿಂದ ಅದಿದು ಇಂಥ ಕಾವ್ಯ ಬರೆಯೋದು ತುಂಬ ಯಾವಾಗಲೂ ಲೌಕಿಕ ಕಾವ್ಯ ಬರೆಯೋದು ಸುಲಭ. ಯಾಕೆಂದ್ರೆ ಸುಮ್ಮನೆ ಬಾಯಿ ಬಂದಾಗ ವರ್ಣ ಮಾಡ್ತಿರ್ಬೋದು. ಶಾಸ್ತ್ರ ಹಾಗಲ್ಲ, ಶಾಸ್ತ್ರ ಬಿಡಾಗಿಲ್ಲ, ಒಂದು ಇದು ಕಟ್ಟುಪಾಡಿದೆ. ಅದು ಈ ಲೌಕಿಕ ಕಟ್ಟುಪಾಡಿಲ್ಲ, ತಲೆ ಚೋಚಿಂದ ಹೇಳ್ಬಿಡ್ಬೋದು. ಈ ಶಾಸ್ತ್ರ ಬಿಡಬಾರದು, ವರ್ಣನೆ ಮಾಡಿರೋದು ಅದು ಭಾರಿ ಕಷ್ಟದ ಚಾಲೆಂಜಿಂಗ್. ಕಟ್ಟುಪಾಡಿ ಒಳಪಟ್ಟಾಗ ಏನಾಗತ್ತೆ, ಅಲ್ಲಿಗೆ ಮಿತಿ ಬಂದ್ಬಿಡುತ್ತೆ. ಆ ಕಟ್ಟುಪಾಡು ಮೀರಿದಂತೆ ಹೇಳಬೇಕು. ಇದು ಶಾಸ್ತ್ರ ಹಾಗಿರುತ್ತೆ. ಅದನ್ನ ಮೀರಿಸಿ ಲೌಕಿಕ ಕಾವ್ಯಕ್ಕೆ ಕಟ್ಟುಪಾಡು ಇಲ್ಲ. ಅದಕ್ಕೆ ಲೌಕಿಕ ಕಾವ್ಯನ ಮೀರಿಸ್ಬೇಕು, ಕಟ್ಟುಪಾಡ ಮೀರಬಾರದು. ಇದು ಚಾಲೆಂಜಿಂಗ್. ಅದಕ್ಕೆ ಅವರ ಗೆದ್ರು ಅದು. ಆಗ ಅವರು ಕೂಣಿ ಸೇವಿಗೆ ಬೇರೆ ಕಾವ್ಯ ಶ್ರೇಷ್ಠ ಅಂತ ಅದಕ್ಕೆ ವಿಶೇಷವಾದ ಗೌರವ ಕೊಟ್ಟರು ಬರುತ್ತಾರೆ ಚರಿತ್ರೆ ಒಳಗೆ. ಅದು ಆ ರೀತಿ ತಿಳ್ಕೊಂಡಾಗ ಇದೆಲ್ಲ ಅರ್ಥ ಆಗ್ಬೇಕು. ಯಾವಾಗ ತತ್ವ ಸ್ಟ್ರಾಂಗ್ ಆಗಿತ್ತು, ಫರ್ಮ್ ಆಗಿ ಅರ್ಥ ಆಗಿದ್ರೆ ಕಲ್ಪನೆ ಮಾಡೋದು ಸುಲಭ. ತತ್ವನೇ ಗೊತ್ತಿಲ್ಲದವರು ಏನೋ ಆಭಾಸ ಆಗ್ಬಿಡುತ್ತೆ, ಏನೋ ಹೇಳಕ್ಕೂ ಏನೋ ಹೇಳದಂತೆ ಆಗ. ಶತಮೋದೋದ್ಭವ ಸುಂದರ ವರ ಪದ್ಮೋತ್ಥಿತ ನಾಭೇ ಕರುಣಾಪೂರ್ಣ ವರಪ್ರದ ಜರಿತಂ ಜ್ಞಾಪಯಮೀತಿ. ಆ ಜಗದಾಗೂಹಕ ನೋಡಿ, ಎಷ್ಟಂದ್ರೆ ಜಗತ್ತನ್ನೇ ಒಳಗಿಟ್ಕೊಂಡ್ಬಿಟ್ಟಿದೆ. ಆದ್ರೂ ಎಷ್ಟಿದೆ, ಏನೂ ಇಲ್ಲ ಅಷ್ಟು ಚಿಕ್ಕದಿದೆ. ಮತ್ತೆ ಅಂದ್ರೆ ಜಗತ್ತು ದೇವರು ಹೊರಗೆ ಎಷ್ಟು ಚಿಕ್ಕದಾಗತ್ತೆ ಅಂತ ಹೇಳ್ಬೇಕಾಯ್ತು. ಇನ್ನೊಂದು ಅರ್ಥ, ಬರೀ ದೇವರ ಮುಂದೆ ಒಟ್ಟು ದೇವರ ಬಿಟ್ಬಿಡಿ, ಆ ತರ ಉದರ ಮುಂದೆನೆ ಭಾರಿ ಚಿಕ್ಕದಾಗಿಬಿಡುತ್ತೆ.
ಸಣ್ಣ ಇಷ್ಟೇ ಒಂದು ಉಪಕರ್ಮ ನುಂಗ್ತಾರ ಒಂದಿಷ್ಟು ಉಪಕರ್ಮ ನುಂಗೋದಿಲ್ಲ ಸತ್ತು ಪ್ರಾಸರ ಅಂತ ಮಾಡ್ತಾರಲ್ಲ ನುಂಗ್ಬೇಕು ಬೆಚ್ಚಬಾರ್ದು ಅದನ್ನ ಆದಿತ್ಯವಾಗಿ ಇಟ್ಕೊಂಡಿದ್ದಾನೆ. ಇಷ್ಟೇ ಇಷ್ಟು ಇಡೀ ಜಗತ್ತು ಸೂರ್ಯ ಎಲ್ಲ ಹೊಂದಿರತಕ್ಕಂಥ ಜಗತ್ತು ಒಂದಲ್ಲ, ಅನಂತ ಜಗತ್ತನ್ನು ಸೇರಿದ್ರು ಕೂಡ ಅಷ್ಟೇ ಆಗೋದು. ಈ ದೇವರಿಗೆ ಎಷ್ಟು ದೊಡ್ಡವನು ಅಂತ ಕಲ್ಪನೆ ಕೊಡುತ್ತೆ. ಆ ಕಡೆ ಪ್ರಮೇಯ ಕಡೆ ಗಮನ ಕೊಡಬೇಕಾಗುತ್ತೆ. ಜಗದಾಗೂಹಕ ಪಲ್ಲವ ಸಮಪುಕ್ಷೇ ಶರಣಾದೇ ಕರುಣಾಪೂರ್ಣ ಪರಪ್ರದ ಚರಿತಂ ಜ್ಞಾಪಯ್ಯಮೇತೆ. ಹೌದು, ಪರಮಾಣು ಇದ್ದಾಗ ಎಲ್ಲಾರು ಸೇರಿ ಒಂದು ಪರಮಾಣು ಎಷ್ಟೋ ಅಷ್ಟೇ. ಅದೇ ಆಸ್ ಇಫ್ ದೇರ್ ಇಸ್ ನಥಿಂಗ್, ಅಷ್ಟು ಸೂಕ್ಷ್ಮ. ಅದು ಅದ್ವೈತ ಹೇಳ್ತಾರಲ್ಲ, ಅದು ಹೀಗೆ ಹೇಳಿದ್ರೆ ಒಪ್ಕೊಂಡ್ಬಿಡ್ಬೋದು. ಜಗತ್ತು ಸುಳ್ಳಲ್ಲ, ಜಗತ್ತ ದೇವರು ಒಂದು ಎಷ್ಟು ಅಂದರೆ ಇಲ್ಲ ಅನ್ನಷ್ಟು ಕಡಿಮೆ. ಆಸ್ ಇಫ್ ನಥಿಂಗ್, ನಥಿಂಗ್ ಅಲ್ಲ, ಆಸ್ ಇಫ್ ನಥಿಂಗ್, ಅದು ಕರೆಕ್ಟ್. ಅದು ಅದೇನು ನಥಿಂಗ್ ಅಂದ್ಬಿಟ್ರು, ಅದು ತಪ್ಪಾಯ್ತು. ಆ ಸ್ಪಿರಿಟ್ ಏನು ಗ್ರಾಸ್ ಮಾಡಲಿಲ್ಲ. ದೇವ್ರು ಎಷ್ಟು ದೊಡ್ಡವನು ಅಂದ್ರೆ ಅವನ ಮುಂದೆ ಜಗತ್ತು ಇಲ್ಲ ಅನ್ನಷ್ಟು ದೊಡ್ಡವನು. ಅರ್ಥ ಆಯ್ತಾ? ಇದು ವೆರಿ ಸಿಂಪಲ್. ಅದನ್ನ ಅರ್ಥ ಮಾಡ್ಕೊಳ್ಳೋದು. ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಅವಮಾನ ಮಾಡಿದಾಗ, ಇಲ್ಲ ಅನ್ನೋದು ಸುಳ್ಳು, ಅದು ಇಲ್ಲ ಅನ್ನಷ್ಟು ಚಿಕ್ಕದು ಅಂತ ಹೇಳಿದಾಗ ಅದು ದೊಡ್ಡ ಮಹಿಮೆ, ದೇವರ ಮಹಿಮೆ ಆಗುತ್ತೆ. ಅದು ಮತ್ತೆ ಅವ್ರು ಇನ್ನೊಂದು ಮೆಟ್ಟೆ ನಿರ್ಗುಣತ್ವ ಮೆಟ್ಟೆ ಮಾಡ್ಬೇಕು ಜೊತೆಗೆ. ಅದು ಯಾವ ಗುಣನೂ ಹೇಳೋದೇ ಇಲ್ಲ. ಈಗ ಇವೆಲ್ಲ ಸುಳ್ಳು ಅಂತ ಹೇಳ್ಬೇಕು, ಸರಿ ಹೋಗೋದಿಲ್ಲ. ನಿರ್ಗುಣ ಬ್ರಹ್ಮ ಏನಂತ ವರ್ಣನೆ ಮಾಡೋದು, ಸ್ತೋತ್ರ ಏನು ಸ್ತುತಿ ಮಾಡೋದು, ಎಷ್ಟು ಗುಣ ಇಲ್ಲ ಗುಣ ಇಲ್ಲ ಹೇಳ್ತಾ ಇರ್ಬೇಕಂತ. ಅದೇ ಒಂದು ಗುಣ ಆಗ್ಬಿಡತ್ತೆ ಕಡೆಗೆ. ಜಗದಾಗೂಹಕ ಪಲ್ಲವ ಸಮಪುಕ್ಷೇ ಶರಣಾದೇ ಜಗದಂಬಾಮಲ ಸುಂದರ ಗ್ರಹ ವಕ್ಷೋವರ ಯೋಗಿನ್ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯಮೇತೆ. ಆ ಶ್ಲೋಕ ಜ್ಞಾಪಕ ಮಾಡ್ಕೋಬೇಕು. ಸ್ಮರಣೀಯ ಮುರೋ ವಿಷ್ಣೋಹೋ ಇಂದಿರಾವಾಸ ಉತ್ತಮಂ ಅನಂತವಂತವರಿವ ಭುಜಯೋರ್ ಅಂತರಂಗತಂ. ಅಲ್ಲಿ ಹೇಳಿದ್ರೆ ಬೇರೆ ರೀತಿ ಹೇಳ್ತಾರೆ. ಜಗದಂಬಾಮಲ ಸುಂದರ ಗ್ರಹ ವಕ್ಷೋವರ ಯೋಗಿ, ಅಲ್ಲಿ ಗಮನಿಸಿ, ಅಲ್ಲಿ ಎರಡೇ ಲೈನ್ ಇದೆ ಪೂರ್ತಿ. ಅದು ಇಲ್ಲಿ ಉತ್ತರದೇನು ಬರೀ ಪಲ್ಲವಿ ಆದ್ರಿಂದ ಅರ್ಥ ಇರೋದಷ್ಟೇ. ಅರ್ಥ ಶ್ಲೋಕ ಫೀಲಿಂಗ್ ತರಬೇಕು, ವಿವರಣೆ ಜಾಸ್ತಿ ಮಾಡ್ಬೇಕು ಅದಕ್ಕಿಂತ. ಇದು ಚಾಲೆಂಜಿಂಗ್. ಮತ್ತೆ ಅದು ಸ್ಪಷ್ಟೀಕರಣ ಕೊಡ್ತಾ ಹೋಗ್ತಾರೆ. ಅಲ್ಲ, ಅದರ ಸ್ಪಷ್ಟೀಕರಣ ಇಲ್ಲಿ, ಇದು ಸ್ಪಷ್ಟೀಕರಣ ಅಲ್ಲಿ. ಎರಡು ಒಂದಕ್ಕೊಂದು ಇದು ಯಾವ ಒಂದು ಬಿಟ್ಟರೆ ಅದು ವೇಸ್ಟ್ ಆಗಬಾರದು. ಎರಡು ಪರಸ್ಪರ ಏನಾಗಿದೆ, ಪೂರಕವಾಗಿ, ಪರಸ್ಪರ ಪೂರಕ, ಎರಡು ಸೇರಿಸ್ಕೊಂಡು ಓದ್ಬೇಕು ಅಂತ ಅರ್ಥ ಆಗ. ಹೇಳ್ತಾರೆ ಈಗ ಜಗದಂಬಾಬಲ ಸುಂದರ ಗ್ರಹ ವಕ್ಷೋವರ ಯೋಗಿನ್. ಅಲ್ಲೇನಿದೆ ಸಮಕುಕ್ಷಿ, ಎಲ್ಲಿದೆ ಸಮಕುಕ್ಷಿ? ಎಲ್ಲಿದೆ? ಅದಾಯ್ತಲ್ಲ, ಆಗಲಿ ಕುಚ್ಚಿ ಬೂದೋಯ್ತಲ್ಲ. ನಾವು ಬಂದಿರೋದು ಕುಚ್ಚಿ ಅಂದ್ರೆ ಹೊಟ್ಟೆ. ಹೊಟ್ಟೆ ಉದರ ಕುಚ್ಚಿಗೊಂದು ವ್ಯತ್ಯಾಸ ಇದೆ. ಹೊರಭಾಗ ಉದರ, ಒಳಭಾಗ ಕುಚ್ಚಿ. ಅರ್ಥ ಆಯ್ತಾ? ಹೊರಭಾಗನ ಉದರ, ಒಳಭಾಗ ಕುಚ್ಚಿ ಅಂತ ಕೇಳಿ. ಅದು ಒಳಗೆ ತಾನೇ ಇರೋದಿಲ್ಲ ಜಗತ್ತು, ಹೊರಗಿಲ್ವಲ್ಲ. ಅದಕ್ಕೆ ಆ ಕುಚ್ಚಿ ಆಗಿದೆ ಅಂತ ಹೇಳಿ. ಅದು ಆಕ್ಚುಲಿ ರಫ್ಲಿ ಸ್ಪೀಕಿಂಗ್ ಎರಡು ಒಂದೇ, ವ್ಯತ್ಯಾಸ ಇಲ್ಲ. ಸೂಕ್ಷ್ಮ ವ್ಯತ್ಯಾಸ ತಗೊಂಡಾಗ ಹೊರಭಾಗ ಒಳಭಾಗ ಅಂತೀವಲ್ಲ ಹಾಗೆ. ಅಲ್ಲ ಅಲ್ಲ, ಸಮ ಅಂತ ಹೇಳಿ ಕುಚ್ಚಿ ಬೇಕಾದ್ರೆ ಸಮ ಗೊತ್ತಿದೆಯಲ್ಲ, ಸಮ ಗೊತ್ತಿದೆ. ಅದಕ್ಕೆ ಸಮವಾದ ಕುಚ್ಚಿಯನ್ನು ಹೊಂದಿರುವವನೇ, ಅದು ಉದರದ ಒಳಭಾಗವನ್ನು ಹೊಂದಿರುವವನೇ ಅಂತ ಅರ್ಥ. ಜಗದಾವೂಹ ಪಲ್ಲವ ಸಮ ಕುಕ್ಷೇ ಶರಣಾದೇ. ಆಕ್ಚುಲಿ ಸ್ಟಮಕ್ ಅನ್ನ ಪದ ತಗೊಂಡಾಗ ಉದರದೊಳಗು, ಸ್ಟಮಕ್ಕೆ ಉದರ ಅಲ್ಲ ಆಕ್ಚುಲಿ, ಮತ್ತೆ ಅದರೊಂದು ಭಾಗ ಅಷ್ಟೇ ಇರೋದು, ಉದರದೊಳಗಿದೆ ಅಷ್ಟೇ. ಉದರೊಳಗೆ ಅಂತ ಹೇಳಕ್ ಏನ್ ಮಾಡ್ಬಿಡೋದು, ಈಗ ಉದರ ಅಂತ ಕರೆದ್ಬಿಟ್ರೆ ಅಷ್ಟೇ ಹೊರತು ಇದಲ್ಲ. ಅದೇ ಆ ಭಾಗನೇ ಬೇರೆ, ಈ ಕಡೆ ಇರೋದು ಬೇರೆ, ಈ ಕಡೆ ಇರೋದು ಬೇರೆ. ಎರಡು ಭಾಗದಲ್ಲಿ ಸ್ಟಮಕ್ ಇರೋದು, ಬಲಭಾಗದಲ್ಲ. ಇಡೀ ಉದರದ ಎರಡು ಭಾಗ. ಉದರಳೆ ಪೂರ್ತಿ ಆಗಿದ್ರೆ ಬೇರೆ ಜಾಗ ಇರ್ತಿದ್ದಿಲ್ಲ. ಕುಚ್ಚಿ ನಾವು ಹೋಗೋದೆಲ್ಲ ಕುಚ್ಚಿ ಹೋಗ್ತದೆ, ತಿಂದಿದ್ದೆಲ್ಲ ಇಲ್ಲಿ ಬರೋದಿಲ್ಲ, ಇಲ್ಲಿ ಬರೋದು. ಅದಕ್ಕೆ ಊಟ ಆದ್ಮೇಲೆ ಎಡಗಡೆ ಮನೆಗೆ ಅಂತ ಹೇಳ್ತಾರೆ. ಬಲಭಾಗ ಮನೆಗೆ ಏನಾಗುತ್ತೆ, ಬಲಭಾಗ ಮನೆಗಿದ್ರೆ ಹೊರಗೆ ಬಂದ್ಬಿಡ, ಹೀಗೆ ಸಿಪಾಯಿ ಬಂದ್ಬಿಡುತ್ತೆ. ಹೀಗೆ ಬರೆಯೋದು ಬೇರೆ ಬರೋದಿಲ್ಲ. ಗೊತ್ತಾಯ್ತಾ? ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ ಮಲಗೋದು ಹೇಗೆ ಅಂತ. ಅದಕ್ಕನ್ನು ಪದ್ಧತಿ ಊಟ ಆದ್ಮೇಲೆ ವಾಮ ಖುಷಿ ಆಗ್ಬೇಕು ಅಂತ. ವಾಮ ಅಂದ್ರೆ ಎಡಭಾಗ, ಎರಡು ಹೊಟ್ಟೆ ಆಗ್ಬೇಕು. ಅವಾಗ ವಾಂತಿ ಆಗಲ್ಲ. ಎಷ್ಟೋ ಜನ ತಕ್ಷಣ ಮಾಡಿ ಬಿಡ್ತಾರ, ಮಾಡ್ಬಿಟ್ಟಾಗ್ಬಿಡುತ್ತೆ. ಅದೇ ಒಂದು ದಿಶೆ ಮತ್ತೆ ಯಾವಾಗ ಹಾಗೆ ಮಾಡೋದು ಹಾಗೆ ಮಾಡ್ಬಿಟ್ಟು ಮಾಡ್ಕೊತಾರೆ. ಹಾಗೆ ಮಾಡಬಾರ್ದು. ವೆರಿ ಸಿಂಪಲ್. ಅಂದ್ರೆ ಇವೆಲ್ಲ ತಿಳ್ಕೊಳ್ಳೋದ್ರಿಂದ ನಮ್ಮ ಮಲಬೇಕಾದ್ರೆ ಎಡಗಡೆ, ಮತ್ತೆ ಎಡಮಕ್ಕಳು ಮಲಗೋದು ಇವನ್ ಸೈನ್ಸ್ ಪ್ರಕಾರ ಕೂಡ ಭಾರಿ ಒಳ್ಳೆಯದು. ಬಲಮಕ್ಕಳಿಗೆ ಎಡಮಕ್ಕಳು ಮಲಗಿದರೆ ಅವ್ರ ಆರೋಗ್ಯ ಭಾರಿ ಸುಧಾರಿಸುತ್ತೆ. ಇಲ್ದ ಹೋದ್ರೆ ದಿನದಲ್ಲಿ ಡಿಸ್ಟರ್ಬ್ ಆಗೋದ್ರಿಂದ ಅದು ಗಾಡಿಗೆ ಬರ್ತದೆ, ಅಸಿಡಿಟಿ ಜಾಸ್ತಿ ಆಗುತ್ತೆ. ಅಸಿಡಿಟಿ ಕಡಿಮೆ ಆಗ್ಬೇಕಾದ್ರೆ ಒಂದು ಪದ್ಧತಿ, ಸಿಂಪಲ್ ಪದ್ಧತಿ, ಶಾಸ್ತ್ರೋಕ್ತವಾದ ಪದ್ಧತಿ.
ಜಗದಾಗೂಹಕ ಪಲ್ಲವ ಸಮಕುಕ್ಷೇ ಶರಣಾದೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತಿ ಜಗದಂಬಾಮಲ ಸುಂದರ ಗೃಹವಕ್ಷೋವರ ಯೋಗಿನ್ ಜಗದಂಬೆ ಜಗದಂಬೆ ಮಹಾಲಕ್ಷ್ಮಿ. ಇವರು ಸಾಮಾನ್ಯ ಜಗದಂಬೆ ಅಂದ್ರೆ ಗೌರಿ. ಲೋಕಲ್ ಬುಡ ಜನ ಕಡೆಯಲ್ಲಿ ಜಗದಂಬ ಅಂದ್ರೆ ಗೌರಿ ಹೆಸರು ತಿಳ್ಕೊಂಡಿರ್ತಾರೆ. ಮುಖ್ಯ ಜಗದಂಬ ಯಾರು? ಅದು ಒಂದು ಸ್ಟೇಜಲ್ಲಿ ಕರೆಕ್ಟ್ ಅಲ್ಲ ಅಂತಲ್ಲ. ನಮ್ಮ ತಾಯಿನೇ ಅಮ್ಮ ಸಗವರಾಗೆ ಆಗ್ಬೋದು. ಜಗತ್ತಿಗೆ ತಾಯಿ ಆಗ್ಬೇಕಾದ್ರೆ ಮಹಾಲಕ್ಷ್ಮಿಗೆ ಯಾರು ಇಲ್ಲ. ಜಗದಂಬ ಜಗದಂಬೆಯಾದ ಮಹಾಲಕ್ಷ್ಮಿಯ ಅಮಲ ನಿರ್ಮಲವಾದಂತಹ ಸುಂದರ ಗೃಹ. ಮಹಾಲಕ್ಷ್ಮಿಗೆ ಮನೆ ಇದೆ. ಪರಮಾತ್ಮನ ವಕ್ಷಸ್ಥಾನ ಮಹಾಲಕ್ಷ್ಮಿಗೆ ಮನೆ ವಾಸಸ್ಥಾನ. ಅದಕ್ಕೆ ಪ್ರಭು ಗಲಾಟೆ ಮಾಡಿದ್ದು. ನಿಮ್ಮಿದೆ ಗೊತ್ತಿರ್ಬೋದು, ನನಗೆ ಗೊತ್ತಿರೋದು ನಾಲ್ಕು ಕೂತಿರೋದು ಹೇಳ್ತಾರಲ್ಲ ಹಾಗೆ. ಶ್ರೀವತ್ಸ ವಕ್ಷ ಶ್ರೀವತ್ಸ ಲಾಂಛನ. ಜಗದಂಬಾಮಲ ಸುಂದರ ಗೃಹ. ಸುಂದರ ಗೃಹ ಪರಮಾತ್ಮ ತನ್ನ ಪತ್ನಿಗೆ ಎಂಥ ಮನೆ ಕಟ್ಟಿಸಿಕೊಂಡೆ? ಸುಂದರವಾದ ಮನೆ, ಬಹಳ ಸುಂದರವಾದ ಮನೆ. ಸುಂದರ ಗೃಹ ವಕ್ಷೋವರ ಯೋಗಿನ್. ವಕ್ಷ ವಕ್ಷಸ್ಥಳ ಅದು ಎಂಥದ್ದು? ಎಂದು ಸುಂದರ ಗೃಹ ವಕ್ಷಸ್ಸು. ಅಂಥ ವರಯೋಗಿನ್ ಅದ ಸುಂದರ ವಕ್ಷಸ್ಥಳ. ಯೋಗ ಅಂದ್ರೆ ಕೂಡಿರಬಹುದು. ಅಂತ ವಕ್ಷಸ್ಥಳದಿಂದ ಕೂಡಿರುವವನೇ ಅಂತ ಸ್ತೋತ್ರ ಮಾಡ್ತಾ ಇದ್ದ. ಜಗದಂಬಾವರ ಸುಂದರ ಗೃಹ ವಕ್ಷೋವರ ಯೋಗಿನ್ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೀತಿ. ಪರಮಾತ್ಮನ ಸರ್ವಾವೇನು ಅವಶ್ಯನೇ ಮಹಾಲಕ್ಷ್ಮಿ ಇರೋರು. ವಿಶೇಷವಾಗಿ ಶ್ರೀವತ್ಸ ಲಾಂಛನ. ಅದಕ್ಕಾಗಿ ಪದ ಉಪಯೋಗಿಸಿದರು. ಯೋಗಿನ್ ಅಂದ್ರೆ ಯೋಗಿ ಬಿಡಿಸ್ಕೋಬಾರದು. ವಕ್ಷೋವರ ಯೋಗಿನ್, ಶ್ರೇಷ್ಠವಾದ ವಕ್ಷಸ್ಥಳದಿಂದ ಒಡಗೂಡಿದವನೇ. ಒಡಗೂಡುವುದು ಅಂತ ಅರ್ಥ ಯೋಗ ಶಬ್ದ. ಯೋಗ ಅಂದ್ರೆ ಕೂಡ್ಸು. ಜಗದಂಬಾಮಲ ಸುಂದರ ಗೃಹ ವಕ್ಷ. ಅಲ್ಲಿದ್ದು ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾವಾಸ ಉತ್ತಮಂ ಅನಂತ ಮಂತವದಿ ವೈ ಭುಜಯೋ ಅಂತರಂಗದ. ಅದು ಅನಂತ. ಆದರೆ ಅಂತ ಇದ್ದ ಕಾಣಿಸುತ್ತೆ. ಎರಡು ಭುಜದ ಮಧ್ಯೆ ಇರೋದ್ರಿಂದ ಒಂದು ತಂಬಿ ನೀರು ಎಣಿಸಕ್ಕೆ ಬರೋದಿಲ್ಲ. ಚಮಚನ ಕೌಂಟ್ ಮಾಡೋಕ್ಕೂ ನೀರು ಎಣಿಸಕ್ಕೂ ಬರೋದಿಲ್ಲ. ಇವಾಗ ಅಡ್ಡೆ ನೀರು ಎಣಿಸಕ್ಕೂ ಬರೋದಿಲ್ಲ. ಒಂದು ಗೊತ್ತಾಗುತ್ತೆ ನಮ್ಗೆ, ತಂಬಿ ನೀರಿಗಿಂತ ನೀರು ಜಾಸ್ತಿ ನೀರಿದೆ ಅಂತ ಗೊತ್ತಾಗುತ್ತಲ್ಲ. ಆ ಟೈಪ್ ಅಷ್ಟೇ. ಎಲ್ಲವೂ ಕೌಂಟ್ ಮಾಡೋದು. ದೇವರು ಎಲ್ಲವೂ ಅನಂತಾನೆ. ಆದರೆ ಎರಡು ತೋಳುಗಳ ಮಧ್ಯೆ ಇರೋದ್ರಿಂದ ಉದರಕ್ಕೆ ವಕ್ಷಸ್ಥಳ ಏನಂತ ಕರಿಬೇಕು ನಾವೀಗ? ಕೊನೆ ಇದ್ದಾಗ ಕಾಣಿಸುತ್ತೆ ಅಂತ ಹೇಳೋದು. ತೋಳ್ಬಿಟ್ಟಾಗ ಏನಾಯ್ತು? ಈಗ ತೋಳು ಅನಂತಾನೆ ಮತ್ತೆ ಅಂತ ಅನಂತ ವಿರೋಧ ಕಂಡ ಕಾಣುತ್ತೆ. ವಿರೋಧ ಅಲ್ಲದೆ ಇರೋದು ದೇವ್ರ ವಿಶೇಷತೆ. ಅದು ಅಚಿಂತ್ಯದ್ಭುತ ಶಕ್ತಿ. ಅದು ಭುಜೆಯ ಒಳಗಿರುವನೆ ಅಂದ್ರೆ ಆಲಿಂಗಿತನಾದವನೇ ಅಂತ ಅರ್ಥ. ಹೌದು. ಅದು ಎಲ್ಲಿದೆ ಉದರ? ವಕ್ಷಸ್ಥಳ ಇರೋದು ಎಲ್ಲಿ? ಎರಡು ತೋಳು ಮಧ್ಯೆ ತಾನೇ ಇರೋದು. ಇದು ಅನಂತ, ಇದು ಅನಂತ, ಇದು ಅನಂತ, ಇದು ಅನಂತ. ಮತ್ತೆ ಎಡಭುಜ ಅನಂತ, ಬಲಭುಜ ಅನಂತ. ಆಮೇಲೆ ಭುಜದ ಬೆರಳುಗಳು ಅನಂತ, ಒಂದೊಂದು ಬೆರಳು ಅನಂತ. ಅದು ಬಿಟ್ಬಿಡಿ. ನಖ ಅನಂತ, ಮತ್ತೆ ನಖ ತುದಿ ಅನಂತ. ತಲೆ ಕೆಟ್ಟೋಗ್ಬಿಡ್ತದೆ. ಅದಕ್ಕೆ ಯೋಚನೆ ಮಾಡಕ್ಕೂ ಬರೋದಿಲ್ಲ ಅಂತ ದೇವ್ರ ಮೇಲೆ ಎಷ್ಟು ಅಂತ ಕೇಳಿದ್ರೆ ಹಲಭೋಗ ಅನ್ನೋದೇ. ಹಲಭೋದು ಎಂಟು ಕಾಣಿಸ್ತೇನೆ ಅವರು ಸುಸ್ತಾಗಿ ಬಿಡ್ತಾರೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಇವತ್ತು ಇಲ್ಲಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಅನಂತ. ಹುಬ್ಬಿನ ಒಂದೊಂದು ರೋಮ ಅನಂತ. ಮತ್ತೆ ಒಂದೊಂದು ರೋಮ, ಹುಬ್ಬಿನ ಎಷ್ಟು ರೋಮ ಇರ್ಬೇಕು ಅದಂತ. ತಲೆ ಒಳಗೆ ಒಂದೊಂದು ಕೇತು ಅನಂತ. ಕೃಷ್ಣಕೇಶ ವಿಶ್ವರೂಪ ತೋರಿಸ್ಲಿಲ್ಲ. ಫ್ಯಾಕ್ಟರ್ ವಿಶ್ವರೂಪ ತೋರಿಸ್ಬೇಕಾದ್ರೆ ಚೂರು ತೋರಿಸ್ಬೇಕಾಗಿತ್ತು, ಅಷ್ಟು ಪೂರ್ತಿ ಬಂದಿಲ್ಲ ಅನ್ನೋದು. ಪೂರ್ಣ ಆಯ್ತು. ಪ್ರತಿಯೊಂದು ಪೂರ್ಣ. ಮತ್ತೆ ಇಷ್ಟಿದ್ರು ಕೂಡ ಪೂರ್ಣತೆಗೆ ಯಾವ ವಿರೋಧನೂ ಇಲ್ಲ. ಅದಕ್ಕೆ ಆಶ್ಚರ್ಯವತ್ ಪಶ್ಯತಿ ಕಷ್ಟಿದೆ. ಇವರು ಆಶ್ಚರ್ಯ ಆಶ್ಚರ್ಯ ಅಂತ ಹೇಳೋದು ಅದಕ್ಕೆ. ಇದು ಉಳಿದವರಿಗೆಲ್ಲ ಹೇಳಕ್ ಬರೋದಿಲ್ಲ. ಉಳಿದವರಿಗೆ ಲಿಮಿಟೇಷನ್ ಬಂದು ಈ ಪದ ಉಳಿದವರಿಗೆ ಉಪಯೋಗಿಸಾಗಿಲ್ಲ. ಬಹಳಷ್ಟು ಬಂದರ್ಥ ಉಪಯೋಗಿಸ್ಬೋದು ಅಷ್ಟೇ, ಪೂರ್ತಿ ಬರೋದಿಲ್ಲ. ದೇವರಿಗೆ ಮಾತ್ರ ಅಬ್ಸರ್ವ್ ಸೆನ್ಸ್ ಇರ್ಬೇಕು. ಏನ್ ತಗೊಂಡ್ರು ಅಬ್ಸರ್ವ್ ಮಾಡಿದ್ರೆ ದೇವರು ಅಷ್ಟೇ. ಅನಂತರು ವಕ್ಷಸ್ಥಳ ಅನಂತ, ಕೈಗಳು ಅನಂತ. ಆದ್ರೂ ಕೂಡ ಎಲ್ಲ ಕೈಗಳ ಮಧ್ಯೆ ಇರೋದ್ರಿಂದ ವಕ್ಷಸ್ಥಳದ ಅನಂತ ಅಲ್ಲ ಅಂತ ತಿಳ್ಕೋಬೇಕಾಗಿದೆ ಹೊರತು ಆಕ್ಚುಲಿ ಅನಂತಾನೇ. ಅದು ಹಾಗೆ ಆರ್ಗ್ಯುಮೆಂಟ್ ಬರೋದಿಲ್ಲ. ಅನಂತ ಅದು ಹೇಗೆ ಎರಡು ಕೈ ಮಧ್ಯೆ ಇರುತ್ತೆ ಅಂತ ಕೇಳೋದಿಲ್ಲ. ಆ ಕ್ವಶನ್ ಕರೆಕ್ಟೇ. ಬೇರೆಯವ್ರು ಯಾರ ಬಗ್ಗೆ ಕೇಳಿದ್ರೆ ಉತ್ತರ ಕೊಡೋದು ಕಷ್ಟ, ಇಲ್ಲ ಅಂತ ಹೇಳ್ಬೇಕಂತ. ಮಹಾಲಕ್ಷ್ಮಿ ದೇವ್ರ ಬಗ್ಗೆ ಬಂದಾಗ ಮಾತಾಡಾಗಿಲ್ಲ. ಅದಕ್ಕೆ ಅದೇ ರೀತಿ ಮಹಾಲಕ್ಷ್ಮಿಗೂ ಕೂಡ, ಯಾಕೆಂದ್ರೆ ಅವರು ಕೂಡ ಸರ್ವತ್ರ ವ್ಯಾಪ್ತರಾದ್ರಿಂದ ಅವರಿಗೂ ಅದು ಸ್ವಾತಂತ್ರ್ಯ ಇಲ್ಲ. ಅದೆಲ್ಲ ಲಿಮಿಟ್ ಮಾಡೋದು. ದೇವರಿಗೆ ಅದಿದೆ. ಜಗದಂಬಾಮಲ ಸುಂದರ ಗೃಹ ವಕ್ಷೋವರ ಯೋಗಿನ್ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತಿ. ಜಿಯಾಂತಪ್ರದ ಚಕ್ರಧರ ಗದಾಯುಗ್ವರ ಬಾಹೋ
ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಇದೆ. ಅದೇ ಹೇಳ್ತಾರೆ ಅನಂತರಲ್ಲಿ ತಾರತಮ್ಯ ಇದೆ. ಸೈನ್ಸ್ ಅದನ್ನ ಹೇಳೋದಿಲ್ಲ, ಇಲ್ಲಿ ಹೇಳ್ತಾರೆ. ಯಾಕೆ ಇಲ್ಲಿ ಹೇಳಿದವ್ರೆ ಅರ್ಥ ಆಗೋದಿಲ್ಲ. ಅನಂತ ತಾರತಮ್ಯ ಹಿಡದೆ ಹೋದ್ರೆ ಕಾಲ ಅನಂತೆ ಇದೆ, ಜೀವಾನಂತೆ ಇದೆ, ಪರಮಾತ್ಮನ ಗುಣ ಅನಂತೆ ಇದೆ. ಎಲ್ಲವೂ ಈಕ್ವಲ್ ಆಗಿಬಿಟ್ಟು ಪರಮಾತ್ಮನ ಗುಣ ಅಂತ ಕಡಿಮೆ ಆಯ್ತಾಗ ಗೊತ್ತಾಯ್ತಾ. ಜಾಸ್ತಿ ಸಿಂಪಲ್ ಹೇಳಿಲ್ಲ. ಈಗ ಅಡ್ಡಿಯಲ್ಲಿ ನೀರು ನಮ್ಗೆ ಕೌಂಟಬಲ್ ಪ್ಲಸ್ ಕೌಂಟ್ಲೆಸ್. ಅದು ಬುದ್ಧಿಯಲ್ಲೂ ಕೌಂಟ್ಲೆಸ್, ಸಮುದ್ರದ್ದು ಕೌಂಟ್ಲೆಸ್. ಅದು ಒಪ್ಲೇಬೇಕೆ. ಹಾಗೆ ಎಣಿಸ್ ತೋರ್ಸಪ್ ಆಗಿದ್ರೆ ಅಲ್ಲಂತ ಅಲ್ಲ ಅಂತ ಎಣಿಸ್ ತೋರ್ಸಾಗಿ ಆದ್ರೆ ಅದು ಇದು ಒಂದೇ ಆಗಿದ್ರೆ ಮತ್ತೆ ಇಲ್ಲಿ ಯಾಕೆ ಚಿಕ್ಕದಾಯ್ತು. ಯಾವ್ದಿರ್ ಬಂದು ಇದಾಗ ಕೊಚ್ಕೊಂಡು ಹೋಗ್ಬಿಡುತ್ತೆ. ವ್ಯತ್ಯಾಸ ಹೇಳಲೇಬೇಕು. ಅನಂತದಲ್ಲೂ ತಾರತಮ್ಯ ಇದೆ. ಬಹಳ ಮುಖ್ಯವಾದ ಇನ್ನೊಂದು ಪ್ರಮೇಯ ಆಚಾರ್ಯರು ಕೊಟ್ಟ ಕಾಣಿಕೆ. ಮ್ಯಾಥಮೆಟಿಷಿಯನ್ಸ್ ಓದ್ಬೇಕಂತ ಅವ್ರು ಇದನ್ನ ಓದಾರ ಅದನ್ನ ಓದಲ್ಲ ಅಂತಾಗಿನೇ ಇವ್ರ ಪಾಡಿಗೆವರು ಇವ್ರ ಪಾಡಿಗೆವರು ಅಂತಾಗ ಎಲ್ಲಾ ಶಾಸ್ತ್ರ ಓದಿದಷ್ಟು ಕೂಡ ಶಾಸ್ತ್ರದ ಸ್ಪಷ್ಟತೆ ಜಾಸ್ತಿ ಆಗಿದೆ. ಎಲ್ಲಾ ಆಯಾ ಶಾಸ್ತ್ರದವ್ರ ಪ್ರಕಾರ ಅರ್ಥ ಆಗ್ತಾ ಹೋಗ್ತಾರೆ. ತಿಳಿತಾ ನೋಡಿ, ಏನನ್ನು ಓದ್ದೆ ಮಾತಾಡೋರೆ ಜಾಸ್ತಿ ಇರ್ತಾರೆ, ಅಥವಾ ಚೂರು ಚೂರು ಓದ್ದವ್ರು. ಒಂದನ್ನು ಓದ್ದವ್ರು ಅದನ್ನು ಚೂರು ಓದ್ದವ್ರು. ಮತ್ತೆ ಬಾಯಿ ಬಂದ ಪ್ರಶ್ನೆ ಹೇಳಿದ್ರೆ ಗೊತ್ತಿಲ್ಲ ಬಿಡೋ ಅಂತಾರಲ್ಲ ಹಾಗೆ ಏನ ಅನಂತ ಒಪ್ತಾರ. ಅನಂತ ಒಪ್ತ ಅದು ಈ ಅನಂತ ಒಪ್ಪಲ್ಲ. ಅನಂತದಲ್ಲಿ ಗ್ರಡೇಷನ್ ಇದೆ. ಅಲ್ಲ, ಅನಂತದಲ್ಲಿ ಗ್ರಡೇಷನ್ ಇದೆ. ಇನ್ಫೈನೈಟ್ ಒಪ್ತಾರೆ. ಆದ್ರೆ ಇದ್ರ ಅಲ್ಲಿ ಒಪ್ಪದಿಲ್ಲ. ಅವರು ಒಪ್ಪಬೇಕು ಹೇಳ್ತಿರೋದು ಎಲ್ಲರೂ ಒಪ್ಪಬೇಕು. ಸರಿಯಾದ ಸೈಂಟಿಸ್ಟ್ ಒಪ್ಬೇಕು. ಹೌದು 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 ಕರೆಕ್ಟ್ ಅಂತ ಹೇಳಿದ್ನಲ್ಲ. ಈಗ ಆಚಾರ್ಯ ಹೇಳಿದ್ದೇನೆ. ಈಗ ಪೆನ್ ತಗೊಳಕ್ ಹೋಗ್ಬೇಡಿ ನೀವು. ಆಚಾರ ಅಣು ಹೇಳಲಿಲ್ಲ. ಆಚಾರ್ಯ ಅನಂತ ಹೇಳಲಿಲ್ಲ. ಅನಂತ ಅಂಬೋದು ಇವ್ರಿಂದ ಆದಿತ್ಯ ವರ್ಷ ಬಂದಿಲ್ಲ ಯಾರಿಗೂ ಕೂಡ. ಪೆನ್ಗೆನ್ ತೋರಿಸ್ಬೋದು. ಅಣುವೇ ಅನಂತ. ಅದರಲ್ಲಿ ಎಲ್ಲಾ ಕಡೆ ಪರಮಾತ್ಮ ಇದ್ದಾರೆ. ಅದು ಅಣುವರಣಿಯಾನ ಆದ್ರೂ ಅನಂತ ಹೋಗ್ಲಿಲ್ಲ. ಅಣುವರಣಿಯಾನ ಬರೋ ಚಿತ್ತಾಗ್ಲಿಲ್ಲ. ಮತ್ತೆ ಅನಂತಾರೆ. ಮಹತ್ವೇ ಮತ್ತೆ ಅನಂತಾರೆ. ನೀವು ಹೇಳಂಗಿಲ್ಲ ಏನೈತೆ ಅಂದ್ರೆ ಜಡವಸ್ತು ದೇವ್ರು ಒಪ್ಪೋದಿಲ್ಲ ಅಂದ್ರೆ ಚೇತನನೇ ಒಪ್ಪೋದಿಲ್ಲ. ಆ ಎಕ್ಸಾಂಪಲ್ ಒಂದು ಸ್ಟೇಜ್ ಅಲ್ಲಿ ಸ್ಟಾಪ್ ಆಗತ್ತೆ. ಅದು ಸರಿಯ ತಪ್ಪಲ್ಲ, ಬಟ್ ಸ್ಟಾಪ್ ಆಗುತ್ತೆ. ಇದು ಸ್ಟಾಪ್ ಆಗತ್ತೆ. ಇದು ಈ ಇನ್ಫಿನಿಟಿ ಯಾರು ಹೇಳಿದ್ರು. ಅಣು ಆದ್ರೆ ವಿಷ್ಣು ಸಹಸ್ರ ಅಣುರ್ ಬೃಹತ್ನೆಸ್. ಅಣು ಅಂತ ಕರಿತೀರಿ, ಅನಂತ ಹೇಗಾಗುತ್ತೆ ಅಂತ ಕೇಳಿದ್ರೆ ತಾರತಮ್ಯ ಇರೋದಕ್ಕೆ ಆಗುತ್ತೆ. ಅಣುವಾಗಿಯೂ ಅನಂತ, ಮಹತ್ತಾಗಿಯೂ ಅನಂತ. ಉಳಿದ ಕಡೆ ಸಾಧ್ಯ. ಅಣುವಾದ್ರೆ ಮಹತ್ತ ಆಗಬಾರ್ದು, ಮಹತ್ತಾದ್ರೆ ಅಣು ಆಗಬಾರ್ದು. ಎರಡೂ ಆಗಿದೆ. ಅಣು ಮಹತ್ತೆರಡು ಒಂದಾಗಬಲ್ಲ. ಅಣುವಾಗಬಲ್ಲ, ಮಹತ್ತಾಗಬಲ್ಲ. ಅಣು ಮಹತ್ತೆರಡು ಒಂದಾಗಬಲ್ಲ. ಒಂದು ಸುಳಾದಿ ಒಂದು ಭಾಗ. ಇದು ಮಹಿಮೆ. ಹಿಂದಿನ ಹರಿದಾಸ ಹಾಗೆ ಬರೀತಾ ಇದ್ದಿದ್ದವರಲ್ಲ. ಈಗಿನ ಹರಿದಾಸ ಸಂಖ್ಯೆ ಅಂಕಿತ ತೊಗೊಂಡು ಬರೀಲೇಬೇಕು. ಕೆಲವು ಕಾನ್ಸೆಪ್ಟ್ ಅಂಕಿತ ಬರೀಲೇಬೇಕು. ಬರೀಬೇಕು ಅಂಕಿತ ತಗೊಳ್ಳೇಬೇಕು. ಬಹಳ ಅನ್ಯೋನ್ಯಾಸೆ ಬರೆದು ಏನಾರು ಒಂದು ಬರಿಬೇಕು ಅಂತ ಹೇಳ್ಬಿಟ್ಟು ಅವ್ರ ಹಾಡು ಹಾಗೆ ಇಟ್ಟು ಅಂಕಿತ ಬದಲಾಯಿಸ್ಬಿಟ್ಟು ನಮ್ಮ ಮಾಡು ಅಂತ ಹೇಳ್ಬಿಟ್ಟು ಮೋಸ ಮಾಡೋದು ಹೇಳ್ಕೊಟ್ಟಾಗ ತುಂಬಾ ಜನದ ಇಮಿಟೇಷನ್ ಅವೆಲ್ಲ. ಅವ್ರಿಗೆ ನಾಲೆಡ್ಜ್ ಫಸ್ಟ್ ಇಲ್ಲ. ಎಲ್ಲ ಎಕ್ಸೆಪ್ಷನ್ ಬಿಟ್ಬಿಡಿ ಯಾವಾಗ ಇರ್ತಾರೆ. ನಾಲೆಡ್ಜೇ ಇರೋದಿಲ್ಲ. ಬೆರಿಬೇಕು, ಅಂಕಿತ ಬೆರಲೇಬೇಕಲ್ಲ. ಈ ಭಾವನೆ ಇರಬಾರ್ದು. ಅದು ತಪ್ಪಾಗುತ್ತೆ. ಅವರು ಅನುಭವಿಸಿ ಶಾಸ್ತ್ರ ಅಪ್ರೋಚ್ ಮಾಡಿ ಆ ಲೆವೆಲಲ್ಲಿ ಬರೆದವರು ನೋಡಿ ಕಾಪಿ ಹೊಡೆದು ಬೇರೆಲ್ಲ ಕೊಟ್ಟವರು ತನ್ನಷ್ಟು ತಾನೇ ಬರಬೇಕು. ಅದು ಖುಷಿಯಿಂದ ತಾನಾಗಿ ಪುಷ್ಪ ಆಹಬ್ಬದ ಆಗಿರ್ತದೆ. ಆರ್ಟಿಫಿಷಿಯಲ್ ಆಹಾರ ಆಗಿರುತ್ತದೆ. ಇನ್ನೊಬ್ಬರು ಜೋಕೆ ರಕ್ಕರೆ ಕ್ವಾಲಿಟಿ ಸರಿ ಇರೋದಿಲ್ಲ. ಜೋಕೆ ಅರ್ಥ ಮಾಡ್ಕೊಂಡವರು ಬೇರೆ, ಅವ್ರು ಡಾಕ್ಟರ್ ಇವರು ಕಾರಣಾಗ್ತಾರೆ. ಇದರಲ್ಲಿ ಏನಿಲ್ಲ, ಅರ್ಥನೇ ಇಲ್ಲ. ಅದು ಅರ್ಥ ಇದೆ. ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ಹೇಳ್ತಾರೆ ಬರೀಬೇಕು. ಬರೋದಾದ್ರೆ ಆ ಕ್ವಾಲಿಟಿ ಮೇಂಟೈನ್ ಮಾಡಿ. ಇಲ್ದ ಹೋದ್ರೆ ಬರಿಬೇಕಂತ ಏನಿಲ್ಲ, ಬಿಟ್ಟುಬಿಡಿ. ಅರ್ಥ ಮಾಡೋ ಸ್ವಲ್ಪ ಅದನ್ನ ಓದಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಏನ ವಿಕಾರ ಯಾಕೆ ಬರುತ್ತೆ? ವಿಕಾರ ಇಲ್ಲೇ ಇಲ್ಲ ದೇವರಿಗೆ. ವಿಕಾರವಾಗದೆ ಆಕಾಶಕ್ಕೆ ವಿಕಾರ ಇದೆಯಾ? ಇಲ್ಲ. ಅದೇ ದೇವ್ರ ಬಗ್ಗೆ ಹೇಳ್ತಾ ಅದೇನೆ. ದೇವರೇ ವಿಶೇಷ ಅಂದ್ರೆ ವಿಶೇಷ. ನಮ್ಗೆ ಹೇಳ್ತಕ್ಕೆ ಸಾಧ್ಯವಾಗದಷ್ಟು ದೊಡ್ಡ ಅಚಿಂತ್ಯ ಅದ್ಭುತ ಶಕ್ತಿ. ಅಚಿಂತ್ಯ ಬರೀ ಅದ್ಭುತ ಸಾಕು, ಬರೀ ಅಚಿಂತ್ಯ ಸಾಕು. ಅಚಿಂತ್ಯವಾದ ಅದ್ಭುತ ಶಕ್ತಿ ಪರಮಾತ್ಮ ತಿಳ್ಕೊಂಡಾಗ ಅದೇ ಉತ್ತರ. ಅದು ದುರ್ಯೋಧನ ಆಕ್ಚುಲಿ ಅದು ಅರ್ಥ ಮಾಡ್ಕೊಡೋದೆ ಏನೋ ಅಂತ ತಿಳ್ಕೊಂಡ್ಬಿಟ್ರು. ಕಟ್ಲಕ್ಕಾಗ್ಲಿಲ್ಲ. ದೊಡ್ಡವ್ರು ತಿಳ್ಕೊಂಡು ಮೂರು ಹೋಗ್ತಿತ್ತು. ಏನೋ ಮ್ಯಾಜಿಕ್ ಮಾಡಿದ ಅಂತ ತಿಳ್ಕೊಂಡ್ಬಿಟ್ರು ಅಷ್ಟೇ. ಇದು ಅಂದ್ರೆ ಶಾಸ್ತ್ರನೇ ತಮಾಷೆ ಮಾಡೋರು ಹೇಗಿದ್ದಾರೋ ವಿಶ್ವರೂಪನೇ ಅವ್ರು ಒಪ್ಪಲಿಲ್ಲ.
ಏನೋ ಮಾಡಿಬಿಟ್ಟ, ಏನು ಎಕ್ಸ್ಪ್ಲೇನ್ ಇಲ್ಲ ಅದಕ್ಕೆ, ಏನೋ ಮಾಡಿಬಿಟ್ಟು ಉತ್ತರ ಏನೋ ಮಾಡಿಬಿಟ್ಟ ಅಂದ್ರೆ ಎಕ್ಸ್ಪ್ಲೇನ್ ಆಗಿತ್ತು ನೀನ ಎಕ್ಸ್ಪ್ಲೇನ್ ಮಾಡ್ಲಾರ ದೊಡ್ಡ ದೊಡ್ಡ ಒಪ್ಕೊಳ್ಳಾರ, ಇದು ತಪ್ಪದು. ಫಸ್ಟ್ ರ್ಯಾಂಕ್ ಒಪ್ತಾರೆ, ಬುದ್ಧಿವಂತ ಒಪ್ಪದಂದ್ರೆ ಆಗೋ ಹಾಗೆ ಅದು ದಡ್ಡ ಫಸ್ಟ್ ರ್ಯಾಂಕ್ ಬರುತ್ತೆ. ಹಾಗಿದ್ರೆ ಫಸ್ಟ್ ರ್ಯಾಂಕ್ ಅಂತ ಕರೆದ ಮೇಲೆ ದಡ್ಡ ಆಗಿರೋ ಚಾನ್ಸ್ ಇದೆಯಾ? ಇಲ್ಲ. ಆದ್ರೆ ಅದು ಎರಡನ್ನೂ ಒಪ್ಲಾರ ಅಂತ ಬಂದ್ರೆ ಅವ್ರ ಮನಸ್ಸು ಸರಿ ಇಲ್ಲ ಅಂತ. ಅವ್ರಿಗೆ ಒಪ್ಪಿಟ್ಬಿಟ್ಟಿರ್ತಾರೆ, ಏನಾಗ್ಬೇಕಾಗತ್ತೆ ಈಗ? ಸರೆಂಡರ್ ಆಗ್ಬೇಕು, ಆಗಬಾರ್ದು ಎಂಬ ದೃಷ್ಟಿಯಿಂದ ಏನೋ ಮಾತಾಡ್ತಾರೆ. ಅದು ಅಸಹನೆ. ಅಸಹನೆ ಒಂದ್ ಕಡೆ, ಕೆಟ್ಟ ಪ್ರತಿಷ್ಠೆ ಒಂದ್ ಕಡೆ. ಜಗದಾಗೂಹಕ ಪಲ್ಲವ ಸಮಕುಕ್ಷೇ ಶರಣಾದೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಉಳಿದಿದ್ದು ನಾಳೆ ಜಗದಂಬಾ ವರ ಸುಂದರ ಗ್ರಹ ವಕ್ಷೋವರ ಯೋಗಿನ್ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇ. ಸಂಸ್ಕೃತಿ ಎಲ್ಲ ಹೊಸ 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 ಚಂದಗಳನ್ನು ಉಪಯೋಗಿಸ್ತಾರೆ. ದಾಸಾಹಿತ್ಯದೊಂದು ಅನೇಕ ರಾಗಗಳ ವ್ಯತ್ಯಾಸ ಆಗತ್ತಲ್ಲ, ಆ ಥರ ಅನೇಕ ರಾಗದಲ್ಲಿ ಹೇಳಕ್ ಬರ್ತಕ್ಕಂಥದ್ದು ಎಲ್ಲ ಕೂಡ ತಿಳಿದವರೆಲ್ಲ ಬರೇ ರೀತಿಯಲ್ಲಿ ಹಾಡ್ತಾರೆ. ನಮ್ಮದೇ ಪ್ರಚಾರ ಕೊಟ್ಟೆ ಇದು ಮಾಡಿಲ್ಲ, ಆದ್ರಿಂದ ಇವಳಿಗೆ ಗೊತ್ತಾಗೋದಿಲ್ಲ. ನಮ್ಮಲ್ಲಿ ಮೂಲ ಕೊರತೆ ಇರೋ ಸರ್ವಮೂಲನೇ ಓದ್ತಾ ಇರೋದು ಅಷ್ಟು ಕೊರತೆ ಇರೋದು ಅಲ್ಲಿ. ಅದನ್ನ ಪೂರ್ತಿ ಓದ ಅಭ್ಯಾಸ ಬಂದೆ. ಸರ್ವಮೂಲ ಮಂಗಳ ಬಂದು ಕೇಳೇ ಇಲ್ಲ ಅರ್ಥ. ಯಾಕೆಂದ್ರೆ ಮಾಡೋ ಕಾನ್ಸೆಪ್ಟೇ ಇಲ್ಲ. ಅನುವ್ಯಾಖ್ಯಾನದ ಮಂಗಳ ಅದು ಕೂಡ ಹೇಳೋದಿಲ್ಲ, ಸುಧಾ ಮಂಗಳ ಅಂತ. ವಿದ್ಯಾಪೀಠದ ಗೌರ್ಮೆಂಟ್ ಸಿಲೆಬಸ್ ಪ್ರಕಾರ ಅದಿಲ್ಲ, ಅದು ಕರೆಕ್ಟ್. ಏನಾಯ್ತು? ಸರ್ ಎಲ್ಲಾನು ಓದಿದ್ರೆ ಸರ್ವಮೂಲ ಮಂಗಳ, ಅದು ಇಲ್ಲೇ ಇಲ್ಲ ಕಾನ್ಸೆಪ್ಟ್. ಎಲ್ಲ ಒಂದು ಅಕ್ಷರ ಬಿಡಬಾರದು. ಯಾಕಂದ್ರೆ ಅಕ್ಷರದಲ್ಲಿ ಏನಿರ್ತದೆ, ಮಿಲಿಗ್ರಾಮ್ ತಗೊಂತ ಬಿಟ್ಟು ನೋಡಿರ್ಬೇಕಾರ ನೀವು, ಮಿಲಿಗ್ರಾಮ್ ಬಿಟ್ಟು ಇಡ್ತಾರ, ಅವರು ಬಿಡೋದಿಲ್ಲ ಇವರು ಬಿಡೋದಿಲ್ಲ. ಅದಕ್ಕೆ ಅಷ್ಟು ವ್ಯಾಲ್ಯೂ ಇದೆ. ಸುವರ್ಣ, ಈ ಸುವರ್ಣಕ್ಕೂ ಯಾವ್ದಾದ್ರು ಮಿಕ್ಸ್ ಅದ್ರಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. ಮೂರ ಗ್ರಂಥನೇ ಅದು ಗೊತ್ತ ತಕ್ಷಣ ಗೊತ್ತಾಗ್ಬಿಡ್ತಾವ ಅವ್ರದಲ್ಲ ಅಂತ. ಅದು ಆ ಗೌರವ ಹೈಟ್ ನೋಡ್ಬೇಕು. ಸೂರ್ಯ ನೋಡ್ಬೇಕು, ಸೂರ್ಯ ನೋಡ್ತಾ ಕುತ್ಕೊಂಡ್ರೆ ಏನ್ ನೋಡ್ತಾನ ಅವನ? ಸೂರ್ಯ ಹೇಗೆ ನೋಡ್ಬೇಕು? ತಲೆ ಮಾಡಿ ಎತ್ತಬೇಕು ನೋಡಿ, ಎತ್ತೆಷ್ಟು ಚೆನ್ನಾಗಿ ಕಾಣ್ತಾನೆ. ಸೂರ್ಯನ ನೋಡ್ಬೇಕು. ಪ್ಲೇನ್ ಬಂತು ಅಂದ್ರೆ ಆಟದ ಹುಡುಗ ಕೆಳಗೆ ನೋಡ್ತಾನೆ, ದೊಡ್ಡವನ್ ಮೇಲೆ ನೋಡ್ತಾನೆ. ಆಟದಂತೆ ನೋಡ್ಬಾರ್ದು, ಅದನ್ನ ರಿಯಾಲಿಟಿಯಲ್ಲಿ ನೋಡ್ಬೇಕು. ಓ